ಒಂದು ವಡೆ ಎತ್ಕಂದೆ, ವಡೆಗೋಸ್ಕರ ಇನ್ನೊಂದು ವಡೆ ಎತ್ಕಂತೆ ಅಂದ್ಬಿಟ್ಟು ಉಗ್ದ್ಬಿಟ್ಟು ಮಾಡಕ್ತಾವೆ. ಅಲ್ಲ ಕೊಡೋದೇ 2 ವಡೆ ಸರ್, ಅದ್ರಲ್ಲಿ ಇವನೊಂದು ತಿನ್ಕಂದ ಇನ್ನು ಯಾವ್ದ್ರಲ್ಲಿ ತಿನ್ನೋದು ಸರ್? ಕಾಯ್ಸ್ ತಿನ್ಬೇಕಾದ್ರೆ ವಡೆ ತಿನ್ಸೋದಿಲ್ಲ ನಾನು. ಎಲ್ಲ ಕಿತ್ಕೊಂಡಿದ್ದಾರೆ ನಾ ಇಂಥದ್ದು ಅಂತ ನೋಡಿ. ಅಲ್ಲಿ ನೋಡಿ, ಇಲ್ಲ ನೋಡಿ, ಅವ್ನ ಜೊತೆ ತಿನ್ಬೇಕು, ಅದೊಂದು ಪ್ರೀತಿ. ಯಾವ್ದೋ ಪ್ರೀತಿ ಕಿತ್ಕೊಂಡ್ ತಿನ್ನೋದು ಪ್ರೀತಿಯಾ? ನಾನು ಬಾಟ್ರಿಗೆ ಕಕ್ಬಿಡ್ತೀನಿ, ನಿನ್ ತಿಂಡಿನೇ ಬೇಡ ತಗೋ ಕೊಡು. ನಮಸ್ತೆ, ನೀವು ನೋಡ್ತಾ ಇರೋ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಇವತ್ತು ಗಿಚ್ಚಿಗಿಲಿ ಸೆಟ್ಗೆ ವಿಸಿಟ್ ಅಂತ ಬಂದೆ. ಸೊ ಇವತ್ತು ನನಗೆ ಗಿಚ್ಚಿಗಿಲಿ ಸೀನಿಯರ್ಸ್ ನಮ್ಮ ಫ್ರೆಂಡ್ಸ್ಗಳೆಲ್ಲ ಕೂತಿದ್ರೆ ಮಾತಾಡ್ಸ್ತಾ. ನಮಸ್ತೆ. ಹಾಯ್, ಹೇಗಿದ್ದೀರಾ? ಸೂಪರ್, ನೀವ್ ಹೇಗಿದ್ರಿ? ಸೂಪರ್. ಮತ್ತೆ ಏನು ಸೆಟ್ ಗೀಟ್ ಎಲ್ಲ ಇಲ್ಲ, ಅದೇ ಎಲ್ಲ ನಮ್ಮ ಸಿಕ್ಕಾಪಟ್ಟೆ ವಿಜುವಲ್ ಎಲ್ಲ ಹೊಡಿತಾ ಇದ್ರಿ ಅಂದ್ರೆ ಚಿಕ್ಕ ಮಕ್ಳಿಗೆ ಎಲ್ಲದನ್ನು ಹೇಳ್ಕೊಡ್ಬೇಕಲ್ವಾ, ವಿಜುವಲ್ ಹೊಡೆಯೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ವಿ, ಅಂದ್ರೆ ಒಳ್ಳೆ ರೀತಿಯಲ್ಲಿ. ಓಕೆ, ಎಸ್, ಅದೇ ಆ ಥರದ್ದೆಲ್ಲ ಚಿಕ್ಕ ಪುಟ್ಟದೆಲ್ಲ ಹೇಳ್ಕೊಡ್ತಾ ಇರ್ತೀವಿ. ಸದ್ಯ ಬಂತು, ನಾ ಬರಲ್ವೇನೋ ಅಂತ ಗಾಬರಿ ಆಗೋಗಿದ್ದೆ. ಈ ಸಲ ನನ್ನ ಪೇರು ಬಂದು ಅದ್ವಿಕಾ ಅಂತ, ಮಂಗಳೂರು ಹುಡುಗಿ. ತುಂಬ ಚೆನ್ನಾಗಿ, ಎಲ್ಲರೂ ಟ್ಯಾಲೆಂಟೆಡ್, ಎಲ್ಲ ಮಕ್ಕಳು ಟ್ಯಾಲೆಂಟೆಡ್. ಖುಷಿ ಇದೆ. ಇವತ್ತು ಏನು ಸ್ಕಿಟ್ ನಿಮ್ದು? ಇವತ್ತು ನಾನೊಂದು ಕೆಲಸದೊಳಗೆ ಕ್ಯಾರೆಕ್ಟ್ರು, ಅದರಲ್ಲಿ ಅದು ಒಂಥರ ಚೆನ್ನಾಗಿದೆ. ಚಿಕ್ಕ ಮಕ್ಕಳೇ ಅದರಲ್ಲಿ ಅಪ್ಪ ಅಮ್ಮ ಕ್ಯಾರೆಕ್ಟ್ರು, ಆ ಥರ. ನಾವು ಸಣ್ಣವರಾಗಿದ್ದೀವಿ, ಅವರೆಲ್ಲ ದೊಡ್ಡವರಾಗಿದ್ದಾರೆ. ಹೆಂಗೆ ಈ ಮೆಂಟರಿಂಗ್ ಮಾಡ್ಬೇಕಾದ್ರೆಲ್ಲ ಹಿಂಗೆ ಪೇಂಟಿಂಗ್ ಮಾಡ್ಬೇಕಾದ್ರೆ ಹಿಂಗೆ ಈ ಥರ ತುಂಬ ಕಿರಿಕಿರಿ. ಒಂಚೂರು ಅವ್ರದ್ದು ಏನು ಅಂತ ಒಂಚೂರು ಯಾಕೆ ನಮ್ಮ ಚಂದ್ರಪ್ರಭಾ ಒಂದು ವಡೆ ಎತ್ಕಂದೆ, ವಡೆಗೋಸ್ಕರ ಇನ್ನೊಂದು ವಡೆ ಎತ್ಕಂತೆ ಅಂದ್ಬಿಟ್ಟು ಉಗ್ದ್ಬಿಟ್ಟು ಮಾಡಕ್ತಾವನೆ. ಒಂದು ವಡೆಗೂ ಬೆಲೆ ಇಲ್ವಾ? 5 ರೂಪಾಯಿ ವಡೆಗೆ 5 ರೂಪಾಯಿ ವಡೆಗೆ ತರಿಸ್ಬೇಕಾಯ್ತು. ಹೋಗಿ ತಿಂಡಿ ಮಾಡಿದ್ರಾ? ತಿಂಡಿ ಮಾಡ ಅಂತ ಬಂದೆ, ನೀವು ಅಲ್ಲಿ ವಡೆ ಕಿತ್ಕೊಂಡ್ರೆ ಬೈತಿದ್ದೀರ. ಅಲ್ಲ ಕೊಡೋದೇ 2 ವಡೆ ಸರ್, ಅದ್ರಲ್ಲಿ ಇವನೊಂದು ತಿನ್ಕಂದ ಇನ್ನು ಯಾವ್ದ್ರಲ್ಲಿ ತಿನ್ನೋದು ಸರ್? ನಾನು ಏನ್ ಅನ್ಕೊಂಡೆ ಗೊತ್ತಾ, ನೀವೇ ಒಡೆನ ತಿನ್ನಿಸ್ತಾ ಇದ್ದೀರಾ ಅನ್ಕೊಂಡೆ. ನಾನು ನೀವು ಅಂತ ಒಳ್ಳೆ ಬುದ್ಧಿ ಇವನ್ಗೆ, ಸಾಯಿಸ್ ತಿನ್ಬೇಕಾದ್ರೆ ವಡೆ ತಿನ್ಸೋದಿಲ್ಲ ನಾನು. ಅಂತ ಒಳ್ಳೆ ಬುದ್ಧಿ ಇವನ್ಗೆ ಜಗತ್ತಲ್ಲಿ ಬರಲ್ಲ ಸಾ. ಚಂದ್ರಣ್ಣ ಯಾರೇ ಏನೇ ತಿಂತಾ ಇದ್ರು ಏನು ಮುಲಾಜಿಲ್ದಂಗೆ ಕಿತ್ಕೊಂಡ್ ತಿನ್ನ ಎಲ್ಲ ಕಿತ್ಕೊಂಡಿದ್ದಾರೆ. ನಾ ಇಂಥದ್ದು ಅಂತ ನೋಡಿ, ಅಲ್ಲಿ ನೋಡಿ, ಇಲ್ಲ ನೋಡಿ. ಒಟ್ಟವರಿಗೆ ಒಂಥರ ಇವರಿಗೆ ನಮ್ಮಲ್ಲಿರೋ ಅಂತ ಚಿಕ್ಕ ಹುಡುಗ ಅಂದ್ರೆ ಇವರೇನೆ. ಕುರುಕ್ಲು ತಿಂಡಿ ತಿಂತಾನೆ ಇರ್ಬೇಕು, ಬಾಯಿ ಮಾತ್ರ 1 ನಿಮಿಷನೂ ಸುಮ್ಮನೆ ಇರೋದೇ ಇಲ್ಲ. ಮಣ ಅಂತ ಇರ್ಬೇಕು, ಇಲ್ಲ ಏನಾದ್ರು ತಿಂತಾ ಇರ್ಬೇಕು. ನೋಡಿ, ಒಬ್ಬ ಮನುಷ್ಯ ಎಷ್ಟು ತಿನ್ಬೋದು? ಮನೇಲುವೆ ಒಂದು 3 ಇಡ್ಲಿ, ಒಂದು ರೈಸ್ ಬಾತ್ ಫುಲ್ ತಿಂದವನಂತ. ತಿರ್ಗಾ ಅಲ್ಲಿನ ಬತ್ತ ಇನ್ನೊಬ್ರು ಸ್ನೇಹಿತರು ಸಿಕ್ಕಿದ್ರಂತೆ, ಅವ್ರು ಬನ್ರಿ ಒಂದು ಟೀ ಕುಡಿನ, ಟೀ ಯಾಕೆ ಸಾ, 1 2 ಇಡ್ಲಿ ತಿನ್ನೋಣಂತ ಅಲ್ಲೊಂದು 2 ಇಡ್ಲಿ ಸಾಂಬಾರು ತಿಂದವನೆ, ಕಾಲು ಸೂಪ್ ತಿಂದವನೆ, ಕುಡ್ದವನೆ. 20 ರೂಪಾಯಿ ಕೊಟ್ರೆ ಬಾತ್ ಸಿಗ್ತದೆ. 20 ರೂಪಾಯಿ ಕೊಟ್ರೆ ನೀನು ಹಂಗಾರೆ 20 ರೂಪಾಯಿಗೆ ಬೆಲೆ ಕಟ್ತಾ, ಅನ್ನಕ್ಕೆ ಬೆಲೆ ಕಟ್ತಾ ಇದೀಯ ನೀನು? ನನಗೆ ತಗೊಬಂದು ತಿನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನೋ ನಮ್ಮ ಸ್ನೇಹಿತ ತಿಂದ ಅವ್ನ ಜೊತೆ ತಿನ್ಬೇಕು, ಅದೊಂದು ಪ್ರೀತಿ. ಯಾವ್ದೋ ಪ್ರೀತಿ ಕಿತ್ಕೊಂಡ್ ತಿನ್ನೋದು ಪ್ರೀತಿಯಾ? ನಾನು ಬಾಟ್ರಿಗೆ ಕಕ್ಬಿಡ್ತೀನಿ, ನಿನ್ ತಿಂಡಿನೇ ಬೇಡ ತಗೋ. ಕೊಡು, ಮಾಡ್ಕೋ. ನಾವೇನು ಬೇಡ ಅನ್ನಕ್ಕಿಲ್ಲಕತ್ತೆ, ಮಾನ ಮರ್ಯಾದಿದ್ರೆ ತಿರ್ಗಿ ಮಡಗಬೇಕಾಯ್ತಿತ್ತಗೆ. ಆಯ್ತು ತಿನ್ನು. ಸೊ ಹಿಂಗೆ ತಿನ್ನೋದು ಉಣ್ಣೋದಕ್ಕೆಲ್ಲ ಜಗಳ ಆಡ್ಕೊಂಡು ನಾವು ಗಿಲಿ ಎಂಜಾಯ್ ಮಾಡ್ಕೊಂಡಿದ್ದೀವಿ. ಬಟ್ ಮಕ್ಳ ಜೊತೆ ಮಕ್ಕಳಾಗಿ ಬದುಕ್ತಾ ಇದ್ದಾನೆ ಚಂದ್ರಣ್ಣ. ಮಕ್ಳು ತಾವು ಕಿತ್ಕೊಂಡು ತಿಂತಾನೆ. ಅಲ್ವಣ? ಯಾರೇನಂತೆ ತಿನ್ನಕ್ಕೆ ಊಟ ಇರ್ಬೇಕು ಅಂತ ಹೋಟೆಲ್ ಊಟ. ಬಟ್ ಆದ್ರೂ ಪ್ರೀತಿಯಿಂದ ಅಷ್ಟೊಂದೆಲ್ಲ ತಿಂತಾ ಇದ್ದಾರೆ ನೋಡಿ. ನಿಮ್ಗೆ ಹೆಂಗೆಲ್ಲ ಹೇಳ್ತಿದ್ದಾರೆ ಅವೆಲ್ಲ ನಾಯಿ ಬೊಗಳಕ್ಕೆಲ್ಲ ತಲೆ ಕೆಡ್ಸ್ಕೊಬೋದು ಸಾ. ಬೊಗಳ್ತಾ ಇರ್ತವೆ, ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರ್ಬೇಕು. ಇವತ್ತು ಕೇಳಿದ್ರೆ ಯಾರು ಕೊಡಲ್ಲ ಸಾ, ನಮ್ಗೆ ಏನ್ ಬೇಕು ಅದ ಕಿತ್ಕೊಂಡು ತಿನ್ಬೇಕು ಅಷ್ಟೇ. ಇದು ಪೈಪೋಟಿ. ಈ ಸಲ ನಿಮ್ಮ ಪಾರ್ಟ್ನರ್ ಯಾರು? ಈ ಒಂದು ಜೂನಿಯರ್ ಸರ್ ಮಾದೇಶ ಅಂತ. ಮಾದೇಶ ಫುಲ್ ಆಕ್ಟಿವ್ ಇದ್ದಾನೆ ಹುಡುಗ, ತುಂಬಾ ಚೆನ್ನಾಗಿದ್ದಾನೆ ಸರ್. ಸಕ್ಕ ಡೈಲಾಗ್ ಎಲ್ಲ ನಮ್ಮ ಇವನ್ಗಿಂತ ಚೆನ್ನಾಗಿ ಮಾಡ್ತಾನ ಅವನು. ಮಕ್ಕಳು ಯಾಕಂದ್ರೆ ಹಳ್ಳಿ ಪ್ರತಿಭೆ, ಒಂದು ರಂಗಭೂಮಿಯಿಂದ ಬಂದಿರುವಂಥ ಹುಡುಗ. ತುಂಬ ಖುಷಿ ಆಗ್ತದೆ. ಅವನೇ ಅಂತಲ್ಲ, ಈಗಿನ 10 ಮಕ್ಕಳುಗಳು ಹೇಗಿದ್ದಾರೆ ಅಂದರೆ, ನಮ್ಮ ಗಿಚ್ಚಿಗಳಿಗೆ ನಮ್ಮ ಸೀನಿಯರ್ಸೇ ಆಯ್ಕೆ ಮಾಡಿರೋದು. 12 ಮಕ್ಕಳು ಟೋಟಲು. ನಮ್ಮ ಸೀನಿಯರ್ಸ್ ಏನಿದ್ದಾರೆ ಒಳ್ಳೊಳ್ಳೆ ಮಕ್ಕಳುಗಳನ್ನ ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಒಬ್ರಿಗಿಂತ ಒಬ್ಬರು ಒಳ್ಳೆ ಪ್ರತಿಭೆ ಇರುವಂಥ ಮಕ್ಕಳುಗಳು. ಮತ್ತು ಯಾರು ಇದು ಆಯ್ಕೆ ಮಾಡಿದವ್ರು ಯಾರು ಇವ್ರನ್ನ ಅಂತ ಅಂತಿದೆ. ಒಂಚೂರು ಮಾತಾಡ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ಬಿಟ್ಟು ಮಾತಾಡೋ. ಎಲ್ಲ ಮರ್ಯಾದೆ ತೆಗೆ ಪ್ರಶ್ನೆ ಮಾತಾಡಕ್ಕೆ ಹೋಗ್ಬೇಡ ನೀನು. ನಾನು ತೆಗಿತೀನಿ. ಏನೋ ಒಂದು ಒಳ್ಳೇದು ಮಾತಾಡ್ಬೇಕಾದ್ರೆ ಹಂಗೆ ಮಾತಾಡ್ತಾರ ರಾಘು ಬೈಲಿ. ಏನೋ ಒಂದು ಗಂಭೀರವಾಗಿ ಮಾತಾಡ್ಬೇಕಾದ್ರೆ ಕೆಲವೊಂದು ನೆಗೆಟಿವ್ ಟಾಕ್ಸ್ ಗಳು ತುಂಬಾ ಆಗಿರಬಹುದು. ಆ ನೆಗೆಟಿವ್ ಟಾಕ್ಸ್ ಗೆಲ್ಲ ಕಾರಣನೇ ಇವರು. ನಾನು ಅದನ್ನ ರಾಜರೋಷವಾಗಿ ಹೇಳ್ತೀನಿ, ಯಾಕಂದ್ರೆ ಆ ಮನುಷ್ಯನ್ ಏನು ತಪ್ಪಿರಲ್ಲ. ತಪ್ಪನ್ನ ಹೊರಿಸೋದೇ ನಮ್ ಗೊಬ್ಬರಣ್ಣ. ಹಂಗಾಗಿ
ಇದು ಅವರ ಎಲ್ಲಾ ತಪ್ಪುಗಳನ್ನು ನಾನು ಗೊಬ್ಬರಣ್ಣನ ಮೇಲೆ ಹಾಕೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಈಗ ಡೈರೆಕ್ಟ್ ಗೊಬ್ಬರಗಾಲ ಹತ್ರನೇ ಹೋಗ್ಬೋಣ. ಯಾಕೆ ಹಿಂಗೆ ಏನು ಎತ್ತ ಅಂತ ತಿಂತಾನೆ ತುಂಬಾ ಆಪಾದನೆ ಮಾಡ್ತಾ ಇರ್ತೀನಿ. ರಾಘೋ ಹಿಂಗೆ ಹೇಳ್ಬಿಟ್ಟೋದು ಇಲ್ಲಿ ನೋಡಿಲಿ. ನಾನೇನು ಹೇಳಿಲ್ಲ. ಏನು ಹೇಳಿ ಆಪಾದನೆ ಇಲ್ಲ ಸರ್. ಒಂದು ಹೇಳ್ತೀನಿ ಕೇಳಿ. ಚಂದ್ರಣ್ಣನ ನಾನು ಯಾವಾಗಲೂ ಅಂದರೆ ಹೇಳಣ್ಣ ಚಂದ್ರಣ್ಣ ಇಲ್ಲಿ ಕೇಳೋಣ. ಚಂದ್ರಣ್ಣನ ನಂದು ಹೆಂಗೆ ಅಂದರೆ ಇಬ್ಬರೂ ಕಾಲು ಎಳ್ಕೊತಾ ಇರ್ತೀವಿ. ಅವ್ನು ನನ್ನ ಕಾಲು ಎಳಿತಾನೆ, ನಾನು ಅವ್ನ ಕಾಲು ಎಳಿತೀವಿ. ಇಬ್ಬರು ಹೊಡೆದಾಡ್ತಾ ಇರ್ತೀವಿ ಸ್ಟೇಜ್ ಮೇಲೂ ಅಷ್ಟೇ. ಏನು ಎಳೆಯಕ್ಕೆ ಹೋಗಲ್ಲ, ಯಾಕಂದ್ರೆ ನನ್ನ ಕಾಲ ಅವ್ನು ಎಳಿತಾನೆ, ಅವನ ಕಾಲ ಕಾ ಬಿಡಿ ಇನ್ನೇನು ಅವನ ಗೆಳೆತನಕ್ಕೆ ನಾನು ಬೆಲೆ ಕೊಡ್ತೀನಿ ಯಾವತ್ತೂ. ಕೇಳಿಸ್ತಲ್ಲ ಇಲ್ಲಿದೆ ಮೈಕು. ಸೊ ಇಬ್ಬರು ಹೊಡೆದಾಡ್ತೀವಿ, ಸ್ಟೇಜಲ್ಲೇ ಹೊಡೆದಾಡ್ತಾ ಇರ್ತೀವಿ ಒಂದೊಂದು ಟೈಮ್. ಪ್ರೀತಿ ವಿಶ್ವಾಸದಿಂದ ಇಲ್ಲ ಇಲ್ಲಿ ನಾಟಕ ನೀವು ಇದಿರುತ್ತೆ ಹಂಗೆ ಹೇಳ್ತಾ ಇರೋದು, ಬರೀ ಹೊಡೆದಾಡೋದೇ. ಸೊ ಸ್ಟೇಜ್ ಮೇಲೆ ಅಷ್ಟೇ ಒಂದೊಂದ್ಸರಿ ಹೊಡೆದಾಡ್ತಾ ಇರ್ತೀವಿ. ಅಲ್ಲಿ ಸ್ಟೇಜಲ್ಲಿ ಯಾವುದೋ ಸ್ಕಿಟ್ ಮಾಡ್ತಾವ್ರೆ ಅನ್ಕೊಬಿಡ್ತಾರೆ. ಕೇಳಿಸಿ ಹೋದ್ವಾರ ಏನಾಯ್ತು ಗೊತ್ತೇ, ಒಡೆಯ ಸೀನ್ ಇತ್ತು. ಸುಮ್ಮನೆ ಹಿಂಗೆ ಅನ್ಬೇಕು, ಹಿಂಗೆ ಜೋರಾಗಿ ಹೊಡೆದ್ಬಿಟ್ಟ ಕೆಪಲ್ಕೆ. ಶ್ರುತಿ ಮೇಡಮ್ ಅವರು ನೀವು ಟೆಲಿಕಾಸ್ಟ್ ನೆನ್ನೆ ಟೆಲಿಕಾಸ್ಟ್ ಆಗೈತೆ ತಡಿ ಅದು ಹೇಳ್ತೀನಿ. ನೆನ್ನೆ ಟೆಲಿಕಾಸ್ಟ್ ಆಗೈತೆ, ನೀವು ನೋಡ್ಬೇಕಾಯ್ತು ವೈಟ್ ಆ್ಯಂಡ್ ವೈಟು. ಅದು ಹೊಡೆದ ತಕ್ಷಣ ಶ್ರುತಿ ಮೇಡಮ್ ಅವರೇ ಅದು ನೋಡಿ ಇದು ಮಾಡಿ ಅದನ್ನು ಜೋರಾಗಿ ಇದ್ಬಿಟ್ರೆ ಅದು ಕೆನ್ನೆ ಅನ್ನೋದು ಭಾಳ ಸೂಕ್ಷ್ಮದ ಜಾಗ ಅಂತ ಹೇಳವ್ರೆ. ಅದೆಲ್ಲ ಒಂದು ಸ್ವಲ್ಪ ಗಮನ ಇಟ್ಕೊಂಡು ಅವ್ರು ಮಾಡ್ಬೇಕು. ಏನು ಹೇಳಿಲ್ವಲ್ಲ. ಇಲ್ಲ ನನ್ಗೆ ಹೇಳಿದ್ರು ಅಲ್ಲ ಕರೆಕ್ಟ್. ಟೆಲಿಕಾಸ್ಟಲ್ಲಿ ಹೇಳಿಲ್ಲ ಬಿಡು. ಏನು ಗೊತ್ತಾ, ಇಲ್ಲಿ ಕೂತಿದ್ರಲ್ವಾ, ಹಿಂಗೆ ಇದ್ರೆ ಹಿಂಗೆ ಬೀಸ್ತೀನಿ, ಮುಂದಕ್ಕೆ ಬನ್ನಿ, ಬೀಸೋ ಟೈಮಿಗೆ ಮುಂದಕ್ಕೆ ಬಂದರೆ ಮಾತಾಡು ಆಯ್ತು. ನಿನಗೆ ಬಂದ್ಬಿಟ್ಟದೆ ಹೊಟ್ಟಸ್ತದೆ ಅನ್ನ ತಿನಗೆ ಸರ್. ಪಾರ್ಟ್ನರು ಒಂಥರ ಈ ಡಿಕ್ಷನರಿ ಅಂತಾರಲ್ಲ ಆ ರೀತಿ. ಮೋಹಕ್ ಅಂತ, ಮೋಹಕ್ ಹುಡುಗ ಒಂದು 4-5 ಸ್ಕಿಟ್ ಆಗಲಿ ಎಷ್ಟೇ ಅವನಿಗೆ ಜ್ಞಾನ ಭಂಡಾರ ಅಂತಲೇ ನಾನು ಹೇಳ್ತೀನಿ. ಅವನಿಗೆ ಹುಡುಗ ಒಂದು ಡೈಲಾಗ್ ಒಂದು ಸರಿ ಕಲ್ತ್ರೆ, ಮೊದಲನೇ ಸರಿನ ಕಲ್ತ್ರೆ ಅವ್ನಿಗೆ ಮರ್ಯಾದೆ ಇಲ್ಲ. ಸೊ ಒಂದು ಒಳ್ಳೆ ಸ್ಟೂಡೆಂಟ್ ಸಿಕ್ಕಿದ್ದಾನೆ ನನಗೆ. ಆ್ಯಕ್ಚುಲಿ ಮೋಲ್ಡ್ ಮಾಡೋಕ್ಕೆ ನನಗೆ ಸಿಗ್ತಲ್ಲ, ಬೇರೆಯವ್ರಿಗೆ ಚಂದ್ರಣ್ಣಂಗೆ ಒಂದ್ಸರಿ ಸಿಗ್ತಾರೆ, ರಾಘುಗೆ ಒಂದ್ಸರಿ ಸಿಗ್ತಾರೆ, ಇನ್ನೊಬ್ರಿಗೊಂದ್ಸರಿ ಸಿಗ್ತಾರೆ. ಸೊ ಅವ್ರುಗಳು ಏನು ಅಂದರೆ ನಾನು ಮಧ್ಯೆ ಭಯ ಹಾಕೋಕೆ ಹೋಗಲ್ಲ, ನಾನು ಹೇಳ್ಕೊಡ್ತೀನಿ ಹಂಗೆ ಹಿಂಗೆ ಅಂತ. ಯಾಕಂದರೆ ನನ್ನಲ್ಲಿ ಕಲಿಯೋದು ಒಂದು ಸ್ಟೈಲ್ ಇದ್ದರೆ ಅವರಲ್ಲಿ ಕಲಿಯೋದು ಒಂದು ಸ್ಟೈಲ್ ಇರ್ತದೆ. ಈಗ ಚಂದ್ರಣ್ಣಂತವ್ ಕಲಿಯೋದು ಒಂದು ಸ್ಟೈಲ್ ಇರ್ತದೆ. ಸೊ ಎಲ್ಲ ಸ್ಟೈಲ್ನು ಕಲ್ತ್ಕೊಂಡಾಗಲೇ ಒಂಥರ ಎಲ್ಲ ಥರದ ಆ್ಯಕ್ಟಿಂಗು ಮಾಡಬೇಕು ಅಂತ ಅವ್ನು ನಂಗೆ ಬಿಟ್ಟಿದ್ದೀನಿ. ಚೆನ್ನಾಗಿದೆ ಮೋಹಕ್ ಅಂತ. ಸೊ ಏನಾದರೂ ಸ್ವಲ್ಪ ಈ ಮಕ್ಕಳನ್ನೆಲ್ಲ ಸ್ವಲ್ಪ ಮೆಂಟರ್ ಮಾಡಬೇಕು ಅಂದ್ರೆ ಒಂಚೂರು ಕಿರಿಕಿರಿ ಏನಾದರೂ ಕಿರಿಕಿರಿ ಅಂತಲ್ಲ, ಒಂದೊಂದ್ಸರಿ ಕ್ಯೂಟ್ನೆಸ್ ಅನಿಸ್ತದೆ, ಒಂದೊಂದ್ಸರಿ ಕಲಿದ್ರೆ ಆಟಗಾಟ ಅಂತ ಓಡ್ಬಿಡ್ತಾರಲ್ಲ ಅವಾಗ. ಅಯ್ಯಪ್ಪ ಅರಗತ್ತೆ. ಮಕ್ಕಳು ಮಾಡೋದೇ ತುಂಟತನ ಒಂಥರ ಖುಷಿ ಕೊಡುತ್ತೆ. ಸೊ ಅದ್ರ ಜೊತೆಗೆ ನಾವು ಮಕ್ಕಳಾಗಿ ಸ್ಕಿಟ್ಗಳು ಮಾಡ್ತಾಯಿದ್ದೀವಿ, ನಿಮ್ಗಳನ್ನ ನಗ್ಸೋದಕ್ಕೆ, ಜನರನ್ನ ನಗ್ಸೋದಕ್ಕೆ ಅಂತ. ಕಾಸ್ಟ್ಯೂಮ್ ಸ್ಪೆಷಲ್ ಇದು ರಾಜರು ಕಾಸ್ಟ್ಯೂಮು ಅಂತ. ಸ್ಕಿಟ್ ಟೆಲಿಕಾಸ್ಟ್ ಆದಮೇಲೆ ಇದೇನು ಯಾವ ದೇಶದ ರಾಜ, ಏನು ಕತೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಇವ್ರದ್ದು ಅಷ್ಟೇ ಈ ಡ್ರೆಸ್ ಕತೆ ನನ್ನ ಇಷ್ಟ ನಾನು ಹಾಕೊಂಡಿದ್ದೀನಿ. ನೋಡಿದ್ರೆ ಈ ರೀತಿ ತಲಾಟೆ ಮಾಡು ಅಂದರೆ ಹೆವಿ ತಲಾಟೆ ಮಾಡ್ತಾರೆ. ಸೊ ಇಂಥ ತಲಾಟೆಗಳು ಇರ್ತವೆ, ಹರಟೆಗಳು ಇರ್ತವೆ, ನಗುವಿನ ಒಂದು ಕಹಳೆನೂ ಇರುತ್ತೆ. ಸೊ ನಿಮ್ಮನ್ನು ನಗ್ಸೋದೇ ನಮ್ಮ ಕಾಯಕ. ಅದೊಂದು ತುಂಬ ಖುಷಿಯಾದಂಥ ವಿಚಾರ. ಗಿಚ್ಚಿ ಗಿಲಿ ಜೂನಿಯರ್ಸ್ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.